Let's go for a ride, man. What do you say? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮದೊಂದು ನಿಮ್ಮ ಕಡೆಗೆ ಜೈಕಾರ. ಅಂದರೆ ನಿಮ್ಮ ಸಪೋರ್ಟು ಹೀಗೆ ಮನಸ್ಸು ತುಂಬ ಭಾರ. ಏನಂತೀರಾ ನಿಮ್ಮ ಪ್ರಕಾರ? ಮಾತಾಡೋಣ ಟ್ರಾಫಿಕ್ ಸಮಾಚಾರ. ಸದ್ಯಕ್ಕೆ ಐಫೋನ್ದೇ ವಿಚಾರ. A few moments later. ಹೋಗಕ್ಕಾಗಲ್ಲ. ಹೋಗಕ್ಕಾಗಲ್ಲ ಅಂದರೆ ಬಿಡಲ್ಲಪ್ಪ ಇವರು. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತಿನ ವಿಷಯ ಜನರಲ್ ನಾಲೆಡ್ಜ್. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿ, ಟಾಪಿಕ್ ಇದಲ್ಲ. ನಮ್ಮ ಜನಕ್ಕೆ ಐಫೋನ್ ಹುಚ್ಚು. ನಮ್ಮ ಮಹಾಕವಿ ರಂಗಣ್ಣ ರಘು ಹೇಳ್ದಂಗೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಜನ ಸಾಲ ಮಾಡಿ ಐಫೋನ್ ತಗೋತವ್ರೆ, ಅದರಲ್ಲೂ 0 ಡೌನ್ ಪೇಮೆಂಟು. ಹಾಗೆ ಇನ್ನೊಬ್ಬ ಮಹಾಕವಿ ಹೇಳ್ತಾರೆ ನಮ್ಮ ದುನಿಯಾ ವಿಜಯವರು, ದುನಿಯಾ ತುಂಬ ಕಾಸ್ಟ್ಲಿ ಅಂತ. ಹಾಗೆ ಐಫೋನು ಕಾಸ್ಟ್ಲಿ, ಆದರೆ ನಮ್ಮ ಜನ ತಗೊಳ್ಳೋದು ಮಾತ್ರ ಬಿಡ್ತಾಯಿಲ್ಲ. ಹಿಂದಿನ ಕಾಲದಲ್ಲಿ ತಂದೆ ತಾಯಿ ಜಮೀನು ಅಥವಾ ಆಸ್ತಿನ ಯಾವುದೋ ಮದುವೆಗೋ ಇಲ್ಲ ಯಾವುದೋ ಒಂದು ನಾಮಕರಣಕ್ಕೋ ಇಲ್ಲ ಓದಿಸೋದಕ್ಕೋ ತಗೊಂಡಾಗ ಅಡ ಇಡ್ತಾಯಿದ್ರು. ಆದರೆ ಈಗಿನ ಕಾಲದ ಮಕ್ಕಳು ಡ್ರೀಮ್11 ಆಡಿ 3 ಕೋಟಿ ಗೆಲ್ಲಿ 1 ಕೋಟಿ ಗೆಲ್ಲಿ ಅಂತ ಅಡ್ವರ್ಟೈಸ್ಮೆಂಟಿಗೆ ತಗೊಂಡೋಗಿ ಜಮೀನೆಲ್ಲ ಆಡ ಇಟ್ಬಿಡ್ತಾವ್ರೆ. ನಾವು ಆಗಿರೋ ತಮ್ಮನೇಲ್ಗೂ ಹೇಳ್ತಾ ಇರೋ ವಿಷಯಕ್ಕೂ ಸಂಬಂಧನೇ ಇಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ಇವಾಗ ಹೇಳ್ತೀನಿ ಕೇಳಿ. ಒಂದು ಐಫೋನು ನಮ್ಮನ್ನು ಅಥವಾ ಒಂದು ಫ್ಯಾಮಿಲಿನ ಯಾವ ಥರ ರೋಡಕ್ಕೆ ತಗೊಂಬರ್ತದೆ ಅನ್ನೋದನ್ನು ಹೇಳ್ತೀನಿ, ಕೇಳ್ಕೊಳ್ಳಿ. ಒಂದು ಫ್ಯಾಮಿಲೀಲಿ ತಂದೆ ತಾಯಿ 2 ಮಕ್ಕಳು ಅಂತ ಅಂದ್ಕೊಳ್ಳೋಣ. ತಂದೆಗೆ ಕಾರ್ಬನ್ K9, ಅದಕ್ಕೆ ರೀಚಾರ್ಜ್ ಒಂದು 225 ರೂಪಾಯಿ. ತಾಯಿಗೆ ಒಂದು ಸೆಲ್ಕಾನು, ಅದಕ್ಕೆ ರೀಚಾರ್ಜ್ ಒಂದು 225 ರೂಪಾಯಿ. ಪಾಪ ಮಕ್ಕಳು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು ಐಫೋನು. ಅವರು 2 ಸಿಮ್ ಹಾಕೋತಾರೆ. ಯಾಕೆ ಹೇಳಿ? ಜಿಯೋ ಬಂದಿಲ್ಲ ಅಂದರೆ ಏರ್ಟೆಲ್ ಬರಲಿ ಅಂತಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ನೋಡಿದ್ರು ಅವ್ರ ಜಂಗಮವಾಣಿ ಮಾತ್ರ ಬಂದಾಗಬಾರ್ದು. ಬಂದವ್ರು ತಲೆ ಕೆಟ್ಟೋಗ್ಬಿಡ್ತದೆ. ಇವೆರಡಕ್ಕೂ ಮಂತ್ಲಿ ರೀಚಾರ್ಜು 800 ರೂಪಾಯಿ, 1600 ರೂಪಾಯಿ ಮಿನಿಮಮ್ಮು 2 ಮೊಬೈಲಿಂದ. ನಮ್ಮ ಜನ ಹೆಂಗಂದರೆ ಅವ್ರಿಗೋಸ್ಕರ ಅಲ್ಲ ಅಂದ್ರೂ ಪಕ್ಕದ ಮನೆಯವ್ರು ಫೋನ್ ಕೇಳ್ತಾರೆ ಅಂತ ಅಂದ್ಬಿಟ್ಟೆ 2 ಸಿಮ್ಮಲ್ಲೂ ರೀಚಾರ್ಜ್ ಮಾಡಿಟ್ಟಿರ್ತಾರೆ. ಸಪೋಸ್ ಮಿಸ್ ಆಗಿ ಅವನೇರೋ ಕೇಳಿ ಕರೆನ್ಸಿ ಇಲ್ಲ ಅಂತ ಏನಾರು ಅಂದ್ಬಿಟ್ರೆ ಪಾಪ ಇವ್ರ ಮನಸ್ಸಿಗೆ ಭಾಳ ನೋವಾಗ್ಬಿಡ್ತದೆ. ನಮ್ಮ ಹಳ್ಳಿ ಕಡೆ ಇಬ್ಬರು ದುಡಿದ್ರು 2ರಿಂದ 30,000, ಅದರಲ್ಲಿ 15,000 EMI ಐಫೋನ್ಗೆ. ಅಪ್ಪಂಗೆ 225 ರೂಪಾಯಿ ರೀಚಾರ್ಜು, ಅಮ್ಮನಿಗೆ 225 ರೂಪಾಯಿ ರೀಚಾರ್ಜು. ಈ 2 ಮಕ್ಕಳಿಗೆ ಒಬ್ಬನಿಗೆ 800 ರೂಪಾಯಿ ಅಂದರೆ 1600 ರೂಪಾಯಿ ಇಬ್ಬರಿಂದ ಇಲ್ಲೇ ಗುಳುಮು. ಟೋಟಲಾಗಿ ಒಂದು 17,000ದಿಂದ 18,000 ರೂಪಾಯಿ ಇಲ್ಲೇ ಜಖಮಾಗ್ಬಿಡುತ್ತೆ. ಇನ್ನು ಉಳಿದಿರೋ ಖರ್ಚು ಮನೆಗೆ ಬಾಡಿಗೆ ಕಟ್ಟಬೇಕಾಗ್ತದೆ, ಟಿ ವಿ ರೀಚಾರ್ಜು, ಮನೆ ಖರ್ಚು. ಇದನ್ನೆಲ್ಲ ನೋಡಿದ್ರೆ ಇವ್ರು ದುಡಿದಿರೋ 30,000 ಗೋವಿಂದ. ಸೇವಿಂಗ್ಸು ದೊಡ್ಡ 0 ಬರುತ್ತೆ. ಖರ್ಚಿದ್ರು ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ, ನಿಮ್ಗೇನು ಕಡಿಮೆ ಇದೆ ಅಂತಂತಾರೆ. ನಮ್ಮ ಜನ ಅವ್ರಿಗೋಸ್ಕರ ಬದುಕಿದ್ದು ತುಂಬ ಕಡಿಮೆ. ಯುಗಗಳಿಂದನೂ ಕೇಳಿ, ಎಲ್ಲ ಪಕ್ಕದ ಮನೆಯವ್ರಿಗೋಸ್ಕರ, ನೆಂಟ್ರಿಗೋಸ್ಕರ, ಇವ್ರಿಗೋಸ್ಕರ ಬದುಕಿದ್ದೇ ಜಾಸ್ತಿ. ಈ ಥರ ಬರೋ ದುಡ್ಡೆಲ್ಲ ಬರೀ EMI, ಮೊಬೈಲು, ಐಫೋನು ಇದೇ ಥರ ಹೋಗ್ಬಿಟ್ರೆ ನಾವು ಬೆಳಿಗ್ಗೆ ಹೊತ್ತು ಅಡ್ಡಡ್ಡ ಇಡ್ತೀವಲ್ಲ ವಿಭೂತಿ, ಬ್ಯಾಂಕವ್ರು ಬಂದ್ಬಿಟ್ಟು ನಮಗೆ 3 ನಾಮ ಇಟ್ಬಿಡ್ತಾರೆ ಉದ್ದುದ್ದ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂದರು ನಮ್ಮ ಜನ ಖರ್ಚು ಮಾಡೋದು ಕಡಿಮೆ ಮಾಡೋದು ಬೇಡ, ಆದರೆ EMI ತೊಗೊಳೋದು ಮಾತ್ರ ಕಡಿಮೆ ಮಾಡಲ್ಲ. ಏನು ಮಾಡಿದ್ರೂ ಕಡಿಮೆ ಮಾಡಲ್ಲ. ಈ ಮೊಬೈಲ್ಗಳು, ರೀಚಾರ್ಜ್ಗಳು, ಕರೆನ್ಸಿಗಳು, ಈ ಟಿ ವಿಗಳು, OTT ಆ್ಯಪ್ ಸಬ್ಸ್ಕ್ರಿಪ್ಷನ್ಗಳು, ಇವೆಲ್ಲ ಸುತ್ತುವರೆದ್ಬಿಟ್ಟು ಇವೆಲ್ಲ ಇಲ್ಲ ಅಂದರೆ ಮನುಷ್ಯ ಬದುಕೋದೇ ಇಲ್ಲ ಅನ್ನೋ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಹೌದು ಕಣ, ನಿಂಗೆ ಹೆಂಗೆ ಗೊತ್ತಾಯ್ತು? ಈ ಹೆಂಗೆ ಗೊತ್ತಾ, ಮಿಡಿಲ್ ಕ್ಲಾಸ್ನ ಹೆಂಗೆ ಡಿವೈಡ್ ಮಾಡ್ಬಿಟ್ಟವ್ರು ಅಂತಂದರೆ, ನಾವೆಲ್ಲ ಅಂದ್ಕೊಂಡಿದ್ವಿ ನಾವೆಲ್ಲ ಮಿಡಿಲ್ ಕ್ಲಾಸು ಅಂತ ಅಂದ್ಬಿಟ್ಟು. ನಾವೆಲ್ಲ ಮಿಡಿಲ್ ಕ್ಲಾಸ್ ಅಲ್ಲ. ಮಿಡಿಲ್ ಕ್ಲಾಸ್ ಅಂತಂದರೆ ನಾವೆಲ್ಲ ಐಫೋನ್ ತೊಗೊಂಡು EMI ಕಟ್ತಾ ಇರ್ತೀವಲ್ಲ,
ಒಂದೊಂದ್ಸರಿ EMI ಕಟ್ಟೋಕ್ಕಾಗಿಲ್ಲ ಅಂದರೆ ನೀವು ಬಿಲೋ ಪಾವರ್ಟಿ ಲೆವೆಲ್ಗೆ ಬಂದುಬಿಡ್ತೀರಾ. ಸೊ ಹಂಗಾಗಿ ನಾವು ಯಾರು ಮಿಡಲ್ ಕ್ಲಾಸ್ ಅಲ್ಲ. ಮಿಡಲ್ ಕ್ಲಾಸ್ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ದುಡಿತಾ ಇರಬೇಕು. ಅವ್ರ ಹತ್ರ ಯಾರ ಹತ್ರ ನನಗೆ ಗೊತ್ತಿರೋ ಹಂಗೆ ಯಾರು ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಬರ್ತಾರಲ್ಲ ಅವರೆಲ್ಲ ಒಂದು ರೇಂಜಲ್ಲಿ ಮಿಡಲ್ ಕ್ಲಾಸು. ನಾವು ಇನ್ನೂ ಟ್ಯಾಕ್ಸ್ ಪೇಯರ್ ಲೆವೆಲ್ಗೆ ಹೋಗಿಲ್ಲ. ನಾವು ಆ್ಯಕ್ಚುಲಿ ಇನ್ನೂ ಬಿಲೋ ಪಾವರ್ಟಿ ಲೆವೆಲಲ್ಲಿ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೋಬೇಕು. ಅಪ್ಪರ್ ಮಿಡಲ್ ಕ್ಲಾಸ್ ಅಂದರೆ ಅರ್ಥ ಯಾರ ಹತ್ರ 2 ಲಕ್ಷಕ್ಕಿಂತ ಮೇಲೆ ಮಂತ್ಲಿ ಡಿಸ್ಪೋಸಬಲ್ ಇನ್ಕಮ್ ಇದೆ ಅಂತ. ಡಿಸ್ಪೋಸಬಲ್ ಅಂದರೆ ಆ ದುಡ್ಡನ್ನ ಖರ್ಚು ಮಾಡೋಕ್ಕೆ ಅಷ್ಟು ಕೈಯಲ್ಲಿ ಉಳಿಯುತ್ತೆ. ಅವ್ರನ್ನ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. 2 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಅವ್ರನ್ನ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. 50,000ಗಿಂತ ಒಳಗಡೆ ಇದ್ದರೆ ಅವ್ರನ್ನ ಲೋವರ್ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. ಅದಕ್ಕಿಂತ ತುಂಬ ಕೆಳಗಡೆ ಇದೆ ಅಂದರೆ ಅವ್ರ ಪೂರ್ ಅಂತ ಕರೀತಾರೆ. ತಂದೆ ತಾಯಿ ಮಕ್ಕಳ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಬೇಕು, ಅವರ ಅತಿ ಆಸೆಗಳನ್ನಲ್ಲ. ಮಕ್ಕಳು ಕೂಡ ಅವ್ರವ್ರ ತಂದೆ ತಾಯಿ ಜೊತೆ ಕೂತ್ಕೊಂಡು ಎಷ್ಟೆಲ್ಲ ಖರ್ಚಾಗ್ತಾಯಿದೆ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾಯಿದೆ, ನಮ್ಮ ಎಜುಕೇಷನ್ಗೆ ಏನೆಲ್ಲ ಅವರು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಅವ್ರ ತಮ್ಮಲ್ಲೇ ಇಟ್ಕೊಂಡು ಎಲ್ಲೋ ಸಾಲ ಮಾಡ್ಕೊಂಡೆಲ್ಲ ತಂದುಕೊಡ್ತಾ ಇರ್ತಾರೆ. ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಒಂದು ಸರಿ ಈ ಥರ ಎಲ್ಲ ನೀವು ಕೂತ್ಕೊಂಡು ಮಾತಾಡಿದಾಗ ನೀವೇ ಡಿಸೈಡ್ ಮಾಡ್ಕೋಬೋದು. ಇದರಿಂದ ನೀವು ಸುಮ್ಮನೆ ಸಾಲದ ಸುಳಿಯಲ್ಲಿ ಸಿಗಾಕೋತೀರಾ. ಇದರಿಂದ ನಮ್ಮ ಫ್ಯಾಮಿಲಿ ರೋಡಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಬ್ಯಾಂಕವ್ರು ಮಾತ್ರ ನಮ್ಮ ಮನೆಗೆ ಬರ್ತಾರೆ. ನೋಡಿ ಒಂಚೂರು ಯೋಚನೆ ಮಾಡಿ. ಎಸ್ಪೆಷಲಿ ಸ್ಟೂಡೆಂಟ್ಸು ಐಫೋನ್ನ EMI ತೊಗೊಂಡಿರ್ತೀರ, ಅದನ್ನು ಕಟ್ಟೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನಿಮ್ಮ ತಂದೆ ತಾಯಿನ ಹೋಗಿ ಒಂದು ಸರಿ ಕೇಳಿ. ಅವ್ರು ಹೇಳ್ತಾರೆ ಅದ್ರ ಹಿಂದೆ ಇರೋದು. ಯಾಕಂದರೆ ತಂದೆ ತಾಯಿ ಯಾವತ್ತೂ ಅವ್ರ ಕಷ್ಟನ ಯಾರ ಮುಂದೆ ನೀವು ಹೇಳ್ಕೊಳ್ಳೋದಿಲ್ಲ. ಅದೇ ಅವ್ರ ಪ್ರಾಬ್ಲಮ್ಮು. ನಮ್ಮ ದೊಡ್ಡವ್ರು ಅದಕ್ಕೆ ಒಂದು ಮಾತು ಹೇಳಿದ್ದಾರೆ, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಬಯಸಿದ್ದಿಷ್ಟೇ. ದಯವಿಟ್ಟು ಯಾರು ಸುಮ್ಮನೆ 0% ಡೌನ್ ಪೇಮೆಂಟ್ EMI ಅದು ಇದು ಅಂತೆಲ್ಲ ತಗೊಳಕ್ಕೆ ಹೋಗಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಏನಾದರೂ ಐಫೋನ್ ಇದ್ದರೆ ಅದರ ಸೀರೀಸ್ ಏನು, ಅದರ ಪ್ರೈಸ್ ಏನು, ಜಸ್ಟ್ ಕಮೆಂಟ್ ಮಾಡಿ. ಸೊ ಕ್ಯೂರಿಯಾಸಿಟಿಗೋಸ್ಕರ ಏನೆಲ್ಲ ಪ್ರೈಸ್ ಇರ್ಬೋದು ಅಂತ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತೂ ಇಂತೂ 1-2 ವಿಡಿಯೋ ಸಬ್ಸ್ಕ್ರಿಪ್ಷನಿಂದ ಸ್ಟಾರ್ಟ್ ಆಗಿದ್ದು, ಇವಾಗ 270 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.